ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಫುಲ್ ಕನ್ನಡ. ಸೊ ನೀವೆಲ್ಲ ಗಮನಿಸಿರೋದೇ ಆದರೆ ಕಳೆದ 3 ದಿನಗಳಿಂದ ಸತತವಾಗಿ ಈ ನೀಟ್ ರಿಸಲ್ಟ್ಸ್ ಅಲ್ಲಾಗಿರುವಂಥ ಸ್ಕ್ಯಾಮ್ಗಳ ಬಗ್ಗೆ ನಾನು ವಿಡಿಯೋಸ್ಗಳನ್ನ ಮಾಡ್ತಾನೆ ಇದ್ದೀನಿ. ಏನೆಲ್ಲ ಹೊಸ ವಿಷಯಗಳು ಬರ್ತಾ ಇದೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಅದೆಲ್ಲದನ್ನು ಕೂಡ ನಿಮಗೆ ತಲುಪಿಸುವಂಥ ಕೆಲಸ ನನ್ನದು, ನಾನು ಮಾಡ್ತಾನೆ ಇದ್ದೀನಿ. ಆದರೆ ಈ ಸ್ಕ್ಯಾಮ್ ಒಳಗೆ ಇಳಿದಷ್ಟು ಇನ್ನು ಎಷ್ಟು ದೊಡ್ಡ ಕರ್ಮಕಾಂಡ ಅಂತ ಅಂದರೆ, ಈ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳೇ ಆಗೋಗಿದೆ ಇಲ್ಲಿ. ನಾಟ್ ಜಸ್ಟ್ ಗ್ರೇಸ್ ಮಾರ್ಕ್ಸ್. ಇಷ್ಟು ದಿನ ಏನು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದು ಬರೀ ಗ್ರೇಸ್ ಮಾರ್ಕ್ಸ್ಗೆ ಸೀಮಿತವಾಗಿಲ್ಲ. ಇಲ್ಲಿ OMR ಶೀಟಲ್ಲೂ ಕೂಡ ದೊಡ್ಡ ದಂಧೆನೇ ನಡೆದೋಗಿದೆ. OMR ಶೀಟ್ನ ಬುಕ್ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಆ್ಯಂಡ್ ಅದನ್ನು ಇನ್ವೆಸ್ಟಿಗೇಟ್ ಮಾಡಲೇಬೇಕಾಗತ್ತೆ. ಅದ್ರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ಏನಾಗಿದೆ, ಏನು ಮಾಡಬೇಕು ಅಂತೇಳಿ. ಆದರೆ ಅದಕ್ಕಿಂತ ಮುಂಚೆ ತಾವ್ಯಾರೆಲ್ಲ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮರಿದೇನೆ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಸ್ ಇದ್ದಷ್ಟು ಅದನ್ನು ನಾನು ಕ್ವಿಕ್ಕಾಗಿ ನಿಮಗೆ ತಲುಪಿಸುವಂಥ ಕೆಲಸನ ಮಾಡ್ತಾನೆ ಇರ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಇಲ್ಲಿ ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ, ನೀವು ಲೈಕ್ ಮಾಡೋದ್ರಿಂದ ಇದು ಆಟೋಮೆಟಿಕಲಿ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ರೆಕಮೆಂಡ್ ಆಗಬೇಕು, ಹೆಚ್ಚು ಹೆಚ್ಚು ಜನರನ್ನ ತಲುಪಬೇಕು. ಸೊ ದಟ್ ವಾಯ್ಸ್ ರೈಸ್ ಆಗಬೇಕು. ಎಲ್ಲ ಕಡೆಯಿಂದನೂ ಪ್ರೊಟೆಸ್ಟ್ ಜಾಸ್ತಿ ಆಯಿತು ಅಂತ ಅಂದರೆ ಏನಾದರೂ ಒಂದು ಆ್ಯಕ್ಷನ್ ಆಗೋದಕ್ಕೆ ಸಾಧ್ಯ. ಸೊ ಆದಷ್ಟು ಲೈಕ್ ಮಾಡೇ ಕಂಟಿನ್ಯೂ ಮಾಡಿ. ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡೋದಾದರೆ, ನಿಮಗೆಲ್ಲ ಗೊತ್ತೇ ಇದೆ, ಇಲ್ಲೇನು ನಾನು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ, ಈ 8 ಜನದ ವಿದ್ಯಾರ್ಥಿಗಳೇನಿದ್ದಾರೆ ಇವ್ರದೇ ಮೋಸ್ಟ್ ಸಸ್ಪೆಷಿಯಸ್ ರಿಸಲ್ಟ್ಸ್. ಯಾಕೆ ಅಂತ ಅಂದರೆ ಇವರೆಲ್ಲರೂ ಎಕ್ಸಾಮ್ ಬರೆದಿರುವಂಥದ್ದು ಒಂದೇ ಸೆಂಟರ್ನಲ್ಲಿ. ಇವರ ಸೀರಿಯಲ್ ನಂಬರ್ ನೀವು ನೋಡ್ಬೋದು. ಆ ಫಸ್ಟ್ 7 ಡಿಜಿಟ್ಸ್ ಏನಿದೆ ಅದೆಲ್ಲ ಕಾಮನ್ ಆಗಿದೆ. 230701 ಅಲ್ಲಿವರೆಗೂ ಎಲ್ಲ ಕಾಮನ್ ಆಗಿದೆ. ಅದಾದಮೇಲೆ ವೇರಿ ಆಗ್ತಾ ಇರುವಂಥದ್ದು. ಒಂದು ಸೆಂಟರ್ನಲ್ಲಿ 500 ಜನ ವಿದ್ಯಾರ್ಥಿಗಳಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 500 ಜನ ಇದ್ದೇ ಇರ್ತಾರೆ. ಅಷ್ಟು ಲೆಕ್ಕ ಹಾಕೊಂಡ್ರು ಕೂಡ ಇವರೆಲ್ಲರೂ ಒಂದೇ ಸೆಂಟರ್ಗೆ ಬರ್ತಾರೆ. ಅದರಲ್ಲಿ ಹರಿಯಾಣದವ್ರು ನೀವು ನೋಡ್ಬೋದು, ತುಂಬ ಜನ ಇದ್ದಾರೆ. ರಾಜಸ್ಥಾನದವ್ರು ಇದ್ದಾರೆ, ಡೆಲ್ಲಿ ಅವರು ಕೂಡ ಇದ್ದಾರೆ. ಇಲ್ಲಿ ಒಂದು ರಿಸಲ್ಟ್ ಸಸ್ಪಿಷಿಯಸ್ ಆಗಿರುವಂಥದ್ದು ಅಂದರೆ ನನಗೆ ಸಿಕ್ಕಿರುವಂಥದ್ದು ಮತ್ತು ವೈರಲ್ ಆಗ್ತಾ ಇರುವಂಥದ್ದು, ಜಾನ್ವಿ ಅನ್ನೋ ವಿದ್ಯಾರ್ಥಿನಿ. ಇವಳದ್ದು ರಿಸಲ್ಟ್ಸ್ ಏನಾಗಿದೆ ಅಂತ ಅಂದರೆ ಆಲ್ಮೋಸ್ಟ್ 720ಕ್ಕೆ 636 ಬಂದಿದೆ. ಫಸ್ಟ್ ಆಫ್ ಆಲ್ ಅದೇನು ಬಂದಿದೆ ಅದನ್ನು ನಾನು ನಿಮಗೆ ರಿಸಲ್ಟ್ ಶೀಟ್ನ ತೋರಿಸ್ಬಿಟ್ಟು ಮಾತಾಡ್ತೀನಿ. ಈ ವಿದ್ಯಾರ್ಥಿನಿ, ಅದೇ ಹೇಳಿದ್ನಲ್ಲ, ಆ 8 ಜನ ವಿದ್ಯಾರ್ಥಿಗಳು ಯಾವ ಸೆಂಟರ್ನಲ್ಲಿ ಹರಿಯಾಣದಲ್ಲಿ ಫರೀದಾಬಾದ್ನಲ್ಲಿ ಎಕ್ಸಾಮ್ ಬರೆದ್ರಲ್ಲ ಅದೇ ಸೆಂಟರ್ನ ವಿದ್ಯಾರ್ಥಿನಿ. ಆಯಿತಾ? ಆ ಸೆಂಟರ್ನ ವಿದ್ಯಾರ್ಥಿನಿ ಏನು ಮಾಡಿದ್ದಾಳೆ, 179 ಕ್ವೆಶನ್ಸ್ನ ಅಟೆಂಡ್ ಮಾಡಿದ್ದಾರೆ. ಆಯಿತಾ? ಇವ್ರು 179 ಕ್ವೆಶನ್ ಅಟೆಂಡ್ ಮಾಡಿದ್ದಾರೆ. ಅದರಲ್ಲಿ 163 ಕರೆಕ್ಟ್ ಆಗಿದೆ ಆ್ಯಂಡ್ 16 ಇನ್ಕರೆಕ್ಟ್. ಸೊ ಲೆಕ್ಕದ ಪ್ರಕಾರ ಎಷ್ಟಾಗಬೇಕು ಅವಳ ಮಾರ್ಕ್ಸು? ಆಲ್ಮೋಸ್ಟ್ 636 ಬರುತ್ತೆ. ಓಕೆನಾ? 636 ಬರಬೇಕು. ಆದರೆ ಇಲ್ಲಿ ನೋಡಿದ್ರೆ 720ಕ್ಕೆ 720 ಕೊಟ್ಟಿದ್ದಾರೆ. ಇಲ್ಲಿ ಗ್ರೇಸ್ ಮಾರ್ಕ್ಸನ್ನು ಈಗ ಯಾವ ಆಧಾರದ ಮೇಲೆ ಕೊಟ್ಟರು? ಇದನ್ನು NTA ಅವರು ರಿವೀಲ್ ಮಾಡಲೇಬೇಕು. ಯಾಕೆ ಅಂತ ಅಂದರೆ ಟೈಮ್ ಶಾರ್ಟೇಜ್ ಆಗಿದೆ ಅಂತ ಅಂದರೆ ಈ ವಿದ್ಯಾರ್ಥಿನಿ ಆಲ್ರೆಡಿ ಅವರು 180ರಲ್ಲಿ 179 ಅಟೆಂಡ್ ಮಾಡೇ ಬಿಟ್ಟಿದ್ದಾರೆ. ಇನ್ನೇನು ಗ್ರೇಸ್ ಮಾರ್ಕ್ಸ್ ಕೊಡೋದಕ್ಕೆ ಬರುತ್ತೆ? ಅವ್ರೇನು ಯಾವುದೇ ಕ್ವಶನ್ಸ್ಗಳನ್ನ ಕೂಡ ಬಿಟ್ಟಿಲ್ಲ, 179 ಅಟೆಂಡ್ ಮಾಡಿಬಿಟ್ಟಿದ್ದಾರೆ. ಬಟ್ ಯಾವ ಕಾರಣಕ್ಕೆ ಅವರಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು 720ಕ್ಕೆ ಪುಷ್ ಮಾಡಿದ್ದಾರೆ? ಇದು ನಿಜವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ. ಇದೇನಾದರೂ OMRನಲ್ಲಿ ದಂಧೆ ಆಗಿದೆಯಾ? ದಟ್ಸ್ ನಾಟ್ ಶೋರ್. ವಿ ಆರ್ ನಾಟ್ ಶೋರ್ ಅಬೌಟ್ ದಟ್. ಇದಕ್ಕೆ ಇನ್ವೆಸ್ಟಿಗೇಷನ್ ಆಗಲೇಬೇಕು. ಇಟ್ ನೀಡ್ಸ್ ಹೈ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್, ಐದರ್ ಫ್ರಮ್ CBI ಆರ್ ಸುಪ್ರೀಂ ಕೋರ್ಟ್. ಅವ್ರೇನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಮುಖಾಂತರ ಇಲ್ಲಿ ಇನ್ವೆಸ್ಟಿಗೇಷನ್ ಆಗಲೇಬೇಕು. ದಿಸ್ ಇಸ್ ಹೈ ಲೆವೆಲ್ ಆಫ್ ಏನಂತಾರೆ ಸ್ಕ್ಯಾಮ್, ತುಂಬ ದೊಡ್ಡ ಮಟ್ಟ ಸ್ಕ್ಯಾಮ್ ಇದು. ಇಲ್ಲಿ ಬರೀ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರೆ ಓಕೆ, NTA ಅವ್ರು ಎಡವಟ್ಟು ಅವ್ರೇನೋ ಆಗಿದೆ ಮಾಡಿದೆ ಅಂತ ಅನ್ಕೋಬೋದಿತ್ತು. ಆದರೆ ಇಲ್ಲಿ ನೋಡಿದ್ರೆ 179 ಪ್ರಶ್ನೆಯಲ್ಲಿ 163 ಸರಿಯಾಗಿದೆ, 16 ಇನ್ಕರೆಕ್ಟ್ ಇದೆ. ಅಂದರೆ ಶಿ ಈಸ್ ಕಂಪ್ಲೀಟೆಡ್ ಎವ್ರಿ ಕ್ವೆಶನ್ಸ್, ಈಚ್ ಆ್ಯಂಡ್ ಎವ್ರಿ ಕ್ವೆಶನ್ಸ್ ಎಲ್ಲದನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅರ್ಥ. ಆ್ಯಂಡ್ ಇಲ್ಲಿ ಕೆಳಗಡೆ ಅವ್ರ OMR ಶೀಟ್ ಕೂಡ ಇದೆ. ಆಯಿತಾ? ಯಾರು ಸುಳ್ಳು ಹೇಳ್ತಾ ಇಲ್ಲ. ಅವ್ರ OMR ಶೀಟ್ ಇಟ್ಕೊಂಡು ಪೇಪರ್ ಕೋಡ್ ನೀವು ನೋಡ್ಬೋದು, 8 ಅಂತ ಇದೆ, ತಗೊಂಡು ನೋಡಿ. ಆ್ಯಂಡ್ ಇಲ್ಲಿ ಕರೆಕ್ಟಾಗಿ ಕಾಣದೇ ಇರ್ಬೋದು. ಪ್ರತಿಯೊಂದು ಪ್ರಶ್ನೆ ನೀವು ನೋಡಿದ್ರೆ ಝೂಮ್ ಮಾಡಿದ್ರು ಕೂಡ ಅಷ್ಟು ಕರೆಕ್ಟಾಗಿ ಕಾಣ್ತಾ ಇಲ್ಲ. ಬಟ್ ಸ್ಟಿಲ್ ಆ ಒಂದು ಕ್ವೆಶನ್ನ ನೀವು ಸೀರಿಯಲ್ ಆರ್ಡರ್ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋತಾ ಹೋದರೆ ನಿಮಗದು ಗೊತ್ತಾಗುತ್ತೆ. ಇಲ್ಲಿ ಈಸಿಯಾಗಿ ನೀವು ಕಣ್ಣಿಗೆ ಕಾಣ್ತಾ ಇದೆ ಅಲ್ವಾ ನಿಮಗೆ, ABCD ಅನ್ನೋ ಆಪ್ಷನ್ಗಳು ಯಾವ ರೀತಿ ಪ್ಲೇಸ್ ಆಗಿದೆ ಅದು ನಿಮಗೆ ಕಾಣ್ತಾ ಇದೆ ಅಲ್ವಾ? ನೀವು ಒಂದ್ಸಲ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 636 ಬರುತ್ತೆ. ಸೊ 163 ಕರೆಕ್ಟ್ ಆಗಿರುವಂಥದ್ದು. 163 ಇಂಟು 4 ಮಾಡಿದ್ರೆ ನಮಗೆ ಆಲ್ಮೋಸ್ಟ್ 100 ಇಂಟು 4 400, 6 4s 24, 240 ಅಂದರೆ 640 ಆಯ್ತು ಅಲ್ಲಿಗೆ. ಆ್ಯಂಡ್ 640 3 4s 12, 652 ಆಗುತ್ತೆ. 652 ಮೈನಸ್ 652 ಮೈನಸ್ ಎಷ್ಟಾಗಬೇಕು? 16 ಅಂದರೆ 16 ತಪ್ಪಾಗಿದೆ. ಸೊ ಅಲ್ಲಿಗೆ 636 ಮಾರ್ಕ್ಸ್ ಇಷ್ಟು ಬರಬೇಕಾಗಿತ್ತು. ಬಟ್ 720 ಯಾವ ಕಾರಣಕ್ಕೆ? ಸಪೋಸ್ ಅನ್ಕೊಳ್ಳೋಣ ಈ ವಿದ್ಯಾರ್ಥಿ ಏನಾದರೂ 163 ಕ್ವಶನ್ಗಳನ್ನ ಮಾತ್ರ ಅಟೆಂಡ್ ಮಾಡಿದ್ದಾರೆ ಆ್ಯಂಡ್ ಅದರಲ್ಲಿ ಯಾವುದೋ ಒಂದು ತಪ್ಪಾಗಿದೆ ಅಂತ. ಸೊ ಅಲ್ಲಿಗೆ ನೀವು ಎಷ್ಟು ಟೈಮ್ ಕಟ್ ಆಗಿದೆ ಆ ಟೈಮ್ನ ತಗೊಂಡು ಆನ್ಸರಿಂಗ್ ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡಿಕೊಂಡು, ಅಂದರೆ ಎಷ್ಟು ಸೆಕೆಂಡ್ನಲ್ಲಿ ಒಂದು ಪ್ರಶ್ನೆನ ಅಟೆಂಡ್ ಮಾಡೋದಕ್ಕೆ ಈ ವಿದ್ಯಾರ್ಥಿ ಎಷ್ಟು ಸೆಕೆಂಡ್ನ ತೊಗೊಂಡ್ರು ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ಇವ್ರು ಬೇಕಿದ್ರೆ ರಿಸಲ್ಟ್ಸ್ನ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಅಂದರೆ ಅದೊಂದು ಜನರಲೈಸ್ಡ್ ವರ್ಷನ್. ಇವಾಗೇನು ನಾವೆಲ್ಲ ಮಾತಾಡ್ತಾ ಇದ್ದೀವಿ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋದು ತಪ್ಪಾಗಿದೆ 100 ಮಾರ್ಕ್ಸನ್ನು ಗ್ರೇಸ್ ಮಾರ್ಕ್ಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ಕೆಟಗರಿಗೆ ಬಂದು ಬೀಳ್ತಾ ಇತ್ತು. ಬಟ್ ಇಲ್ಲಿ ನೋಡಿದ್ರೆ ಇವರೆಲ್ಲ ಪ್ರಶ್ನೆನೂ ಅಟೆಂಡ್ ಮಾಡಿದ್ದಾರೆ. ಬಟ್ ಸ್ಟಿಲ್ 720ಕ್ಕೆ 720 ಮಾರ್ಕ್ಸ್. ಹೌ ಇಸ್ ಇಟ್ ಪಾಸಿಬಲ್? ಅಲೆನ್ನ ಈ ವಿದ್ಯಾರ್ಥಿಯ ಈ ರೀತಿ ಆಗಿದೆ. ಆ್ಯಂಡ್ ಅಲೆನ್ನಲ್ಲಿ ಐ ಡೋಂಟ್ ನೋ ಇಲ್ಲಿ ಯಾಕೆ ಈ ರೀತಿ ಆಗಿದೆ ಅಂತ ಹೇಳಿ.
ಬಟ್ ಸ್ಟಿಲ್ 720ಕ್ಕೆ 720 ಆಲ್ ಇಂಡಿಯಾ ಕೌನ್ಸಿಲಿಂಗ್ ರ್ಯಾಂಕ್ 66 ಅಂತೆ. ಅಂದರೆ ಆ 66 ನಮಗೆ ಗೊತ್ತೇ ಇದೆ ಯಾವ ಆರ್ಡರ್ನಲ್ಲಿ ಆ ಮೆರಿಟ್ ಆರ್ಡರ್ ಬಂದಿರತ್ತೆ ಅಂತೇಳಿ. ಒಂದು ನಂಬರ್ ಆಫ್ ಅಟೆಂಪ್ಟ್ಸ್ ಮೇಲೆ ಆ್ಯಂಡ್ ಅವರ ಏಜ್ ಕ್ರೈಟೀರಿಯಾ ಇದೆಲ್ಲದ್ರ ಮೇಲೂ ಬಂದಿರತ್ತೆ. ಜೊತೆಗೆ ಇನಿಷಿಯಲ್ ಕೂಡ ಮ್ಯಾಟರ್ ಆಗುತ್ತಲ್ವಾ, ಸೊ ಅದೆಲ್ಲ. ಆದರೆ ಇಲ್ಲಿ ನೋಡ್ಬೋದು ನಾವು, ಸೊ ಇಷ್ಟೆಲ್ಲ ನಡೆದಿದ್ರು ಕೂಡ ಇದನ್ನು NTA ಅವರು ಯಾವ ರೀತಿ ಸಮರ್ಥಿಸ್ಕೋತಾ ಇದ್ದಾರೆ ಅಂತ ಅಂದರೆ, ನಮಗೆ ಯಾಕೆ ಇದು ಕಾಣ್ತಾ ಇದೆ ಬರೀ ಈ ಒಂದು ವಿದ್ಯಾರ್ಥಿದ ಮಾತ್ರ ರಿಸಲ್ಟ್ಸ್ ಕಾಣ್ತಾ ಇದೆ, ಇವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದೀವಿ ಅಂತಲ್ಲ. ವಿ ಹ್ಯಾವ್ ನೋ ಇಂಟೆನ್ಷನ್ ಆಫ್ ಟಾರ್ಗೆಟಿಂಗ್ ಎನಿಬಡಿ. ಯಾರನ್ನೂ ಕೂಡ ಟಾರ್ಗೆಟ್ ಮಾಡುವಂಥ ಇಂಟೆನ್ಷನ್ ಇಲ್ಲ ಇಲ್ಲಿ. ಆದರೆ ಒಂದು ಮಾತ್ರ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಇಲ್ಲಿ ಟಾರ್ಗೆಟ್ ಅನ್ನೋದಕ್ಕಿಂತ 700 ಮಾರ್ಕ್ಸ್ ಏನಿದೆ ಅದಕ್ಕಿಂತ ಮೇಲ್ಪಟ್ಟವರು ಯಾರು ಬಂದಿದೆಯಲ್ಲ ವಿತಿನ್ ಟಾಪ್ 100, ಆ ಟಾಪ್ 100 ರ್ಯಾಂಕ್ಸಲ್ಲಿ ಇದೆಯಲ್ಲ ಅದು ನಮಗೆ ಈಸಿಯಾಗಿ ಆಕ್ಸೆಸಿಬಲ್ ಆಗುತ್ತೆ. ಸೊ ಹಾಗಾಗಿ ಆ ಟಾಪ್ ಮೊದಲ 100 ರ್ಯಾಂಕ್ ಏನು ಬಂದಿದೆ, ಆ 100 ರ್ಯಾಂಕ್ ಒಳಗೆ ಎಷ್ಟೆಲ್ಲ ಮಿಸ್ಇಂಟರ್ಪ್ರಿಟೇಷನ್ ಆಗಿದೆ ಅಥವಾ ಆ ರಿಸಲ್ಟ್ಸ್ಗಳಲ್ಲಿ ಏನೆಲ್ಲ ಎಡವಟ್ಟುಗಳಾಗಿದೆ ಅದು ನಮಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಟಾಪ್ 100ಅಲ್ಲೇ ಇಷ್ಟೊಂದೆಲ್ಲ ವೇರಿಯೇಷನ್ಸ್ ಇದೆ, ಇಷ್ಟೊಂದೆಲ್ಲ ಎಡವಟ್ಟುಗಳಾಗಿದೆ ಅಂತ ಅಂದರೆ, ಇನ್ನು ಟಾಪ್ 500 ವಾಟ್ ಅಬೌಟ್ ಟಾಪ್ 1000, ವಾಟ್ ಅಬೌಟ್ ಟಾಪ್ 5000, ವಾಟ್ ಅಬೌಟ್ ಟಾಪ್ 10,000, ವಾಟ್ ಅಬೌಟ್ ಟಾಪ್ 20,000, 40,000, 1 lakh. ಎಷ್ಟು ಎಡವಟ್ಟುಗಳಾಗಿದೆ, ಎಷ್ಟು ದೊಡ್ಡ ರಿಸಲ್ಟ್ಸ್ಗಳ ಸ್ಕ್ಯಾಮ್ ಆಗೋಗಿದೆ ಇಲ್ಲಿ. ದೊಡ್ಡ ಕರ್ಮಕಾಂಡ ಇದು. ಇದನ್ನು ರೀಇನ್ವೆಸ್ಟಿಗೇಷನ್ ಮಾಡಲೇಬೇಕು. ರೀಇನ್ವೆಸ್ಟಿಗೇಷನ್ ಅನ್ನೋದಕ್ಕಿಂತನೂ ಇನ್ವೆಸ್ಟಿಗೇಷನ್ ಆಗಬೇಕು, ಪ್ರಾಪರ್ CBIಗೆ ಹ್ಯಾಂಡ್ ಓವರ್ ಆಗಬೇಕು ಈ ಕೇಸ್. ಸೊ NTA ಅಫಿಷಿಯಲ್ಸಿಂದ ಹಿಡಿದು ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಎಸ್ಪೆಷಲಿ ಈ OMR ದಂಧೆ ಒಳಗೆ ಯಾರೆಲ್ಲ ಇದ್ದಾರೆ. ಏನು ದುಡ್ಡು ಕೊಟ್ಟು OMRನ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ದೀರಾ, ರ್ಯಾಂಕ್ಗಳನ್ನ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ದೀರಾ? ಇದು ನಿಜವಾಗ್ಲೂ ತುಂಬ ದೊಡ್ಡ ಸ್ಕ್ಯಾಮ್ ಇದು, ಆಯಿತಾ? ನಾಟ್ ಜಸ್ಟ್ ಗ್ರೇಸ್ ಮಾರ್ಕ್ಸ್. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನೋದು ಒಂದು ಸಣ್ಣ ವಿಷಯ ಅಷ್ಟೇ, ಇದ್ರ ಮುಂದೆ ತುಂಬ ಸಣ್ಣ ವಿಷಯ ಅದು. ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ರು ಕೂಡ ಇಲ್ಲಿ ನೋಡಿದ್ರೆ ಇದು ತುಂಬ ದೊಡ್ಡ ಸ್ಕ್ಯಾಮ್ ಇದು. ಇದಾದಮೇಲೆ ಕಾಂಪನ್ಸೇಟ್ ಮಾಡೋದಕ್ಕೆ ಇನ್ನೊಂದೇನು ಮಾಡಿದ್ದಾರೆ ಇವರು ಅಂತ ಅಂದರೆ, ಹಲವಾರು ಕಡೆ ನಾನು ನೋಡ್ತಾ ಇದ್ದೆ, ಕೆಲವೊಂದು ವಿದ್ಯಾರ್ಥಿಗಳದ್ದು OMR ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ರೆ 510 ಮಾರ್ಕ್ಸ್ ಬರ್ತಾ ಇದೆ. OMR ಪ್ರಕಾರ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ 510. ನಾನೇ ಗಮನಿಸಿದ್ದೀನಿ ಅದನ್ನು, ಬಟ್ ಸ್ಕ್ರೀನ್ಶಾಟ್ ಹಾಕೋದಕ್ಕೆ ಆಗ್ತಾ ಇಲ್ಲ ಡ್ಯೂ ಟು ಪ್ರೈವಸಿ ಕನ್ಸರ್ನ್ಸ್. ಐ ಆಮ್ ಸಾರಿ. 510 ಬರ್ತಾ ಇದೆ. ಬಟ್ ಆ ವಿದ್ಯಾರ್ಥಿದು ಏನು ರಿಸಲ್ಟ್ಸಲ್ಲಿ ಬಂದಿದೆ ಅಂತ ಅಂದರೆ 292. ಯಾಕೆ ಅಂತ ಅಂದರೆ, ಆ ವಿದ್ಯಾರ್ಥಿಗೆ ಈ ಎಕ್ಸಾಮ್ಗಿಂತ ಏನು ಎಕ್ಸಾಮ್ ಟೈಮ್ ಇದೆ ಆ ಟೈಮ್ಗಿಂತ ಮುಂಚೆನೇ ಪೇಪರ್ಸ್ ಸಿಕ್ಕಿತ್ತಂತೆ. ಅಂದರೆ ಈಗ 2 ಗಂಟೆಗೆ ಎಕ್ಸಾಮ್ ಕೊಡಬೇಕು, ಅವನಿಗೆ ಸ್ವಲ್ಪ ಬೇಗನೆ ಪೇಪರ್ ಕೊಟ್ಟಿದ್ದಾರೆ, ಬೇಗ ಆ ಸೆಂಟರ್ನಿಂದ ಎದ್ದೋಗಿದ್ದಾನೆ. ಹಾಗಾಗಿ ಅವನನ್ನ ಈಗ ಮೈನಸ್ ಮಾಡಿದಾರಂತೆ ಮಾರ್ಕ್ಸ್ನ. ಆದರೆ ಇರಬಹುದು ಅಂತ ಈಗ NTA ಅವರು ಪ್ರಾಪರಾಗಿ ತಿಳಿಸ್ಬೇಕಿತ್ತಲ್ವ, ಯಾರಿಗೆ ನಾವು ಮೈನಸ್ ಮಾಡಿದ್ದೀವಿ, ಯಾರಿಗೆ ನಾವು ಆ್ಯಡ್ ಅಪ್ ಮಾಡಿದ್ದೀವಿ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀವಿ. ಆ ಪ್ರೊಸೀಜರ್ನ ಅವ್ರು ತಿಳಿಸ್ಬೇಕಾಗಿತ್ತಲ್ವ. ಯಾವುದೋ 2018 ಕ್ಲಾಟ್ ಎಕ್ಸಾಮ್ನ ಆರ್ಡರ್ ಕಾಪಿನ ಹಾಕ್ಬಿಟ್ಟು ಅದ್ರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂತ ಅಂದರೆ, ಈ 510 ಬಂದಿರುವಂಥ ಮಾರ್ಕ್ಸ್ 292 ಹೆಂಗಾಯಿತು? ಇದಕ್ಕೆ ಯಾರು ಉತ್ತರ ಕೊಡೋರು? ಇದನ್ನೆಲ್ಲ ಅವ್ರು ಅರ್ಥ ಮಾಡ್ಕೋಬೇಕಿತ್ತಲ್ವ. ಅರ್ಥ ಮಾಡ್ಕೋಬೇಕಿತ್ತು ಅನ್ನೋದಕ್ಕಿಂತ ಅವರೇ ಇನ್ವಾಲ್ವ್ ಆಗಿರೋದ್ರಿಂದ ಏನು ಹೇಳೋದಕ್ಕೂ ಸಾಧ್ಯ ಇಲ್ಲ. ದಿಸ್ ಇಸ್ ಅ ಮ್ಯಾಟರ್ ಆಫ್ ನ್ಯಾಷನಲ್ ಇಶ್ಯೂ ಆಗಲೇಬೇಕಿದು. ಇನ್ವೆಸ್ಟಿಗೇಷನ್ ಅಂತೂ ಪ್ರಾಪರಾಗಿ ಆಗಲೇಬೇಕು. ಆ್ಯಂಡ್ ಸುಮಾರು ವಿದ್ಯಾರ್ಥಿಗಳು ಇದೇ ಥರ ಆಗಿದೆ. ಇನ್ನೊಂದು ಕೇಸ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಒಬ್ಬ ವಿದ್ಯಾರ್ಥಿನಿ, ಇವರಿಗೆ ಪಾಪ ನೀಟ್ ಎಕ್ಸಾಮ್ನಲ್ಲಿ ಏನು ಅಟೆಂಡ್ ಮಾಡಿ ಬಂದಿದ್ದಾರೆ, OMR ಶೀಟ್ ಇದೆ, ಅದನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಆಲ್ಮೋಸ್ಟ್ 720ಕ್ಕೆ 617 ನಂಬರ್ ಬರ್ತಾ ಇದೆ. ಅಂದರೆ ಪೇಪರ್ನಲ್ಲೂ ಬಂದಿದೆ ಅಂತ ಅಂದರೆ ದಿಸ್ ಇಸ್ ನಾಟ್ ಫೇಕ್ ನ್ಯೂಸ್, ಆಯಿತಾ? ಇದು ಟ್ರೂ ನ್ಯೂಸ್, ಒರಿಜಿನಲ್ ನ್ಯೂಸ್, ಆಯಿತಾ? 617 ನಂಬರ್ ಬಂದಿದೆ. ಆದರೆ ಅವರ ರಿಸಲ್ಟ್ ಶೀಟ್ನಲ್ಲಿ ಬಂದಿರುವಂಥ ಮಾರ್ಕ್ಸ್ ಎಷ್ಟು? 340. ಇದಿನ್ನೂ ಎಷ್ಟು ದೊಡ್ಡ ಮಟ್ಟದ ಹಗರಣ! 340 ಎಲ್ಲಿ, 617 ಎಲ್ಲಿ? ಆಲ್ಮೋಸ್ಟ್ 300 ನಂಬರ್ ಡಿಫರೆನ್ಸ್ ಇದೆ ಇಲ್ಲಿ. 300 ನಂಬರ್ ಅಂದರೆ ಎಷ್ಟು ರ್ಯಾಂಕಿಂಗ್ಸ್ ವೇರಿಯೇಷನ್ ಆಗಿರಬೇಡ. ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಯಾವ ಇನ್ಸ್ಟಿಟ್ಯೂಟ್ಗಳು ಡಿಪೆಂಡ್ ಆಗಿದೆ ಇಲ್ಲಿ, ಆ್ಯಂಡ್ ಎಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಇಲ್ಲಿ ಡಿಪೆಂಡ್ ಆಗಿದೆ, ಅದನ್ನು ಕೂಡ ಇಲ್ಲಿ ತನಿಖೆ ಆಗಲೇಬೇಕು. ಸಣ್ಣ ಪುಟ್ಟ ವಿಷಯ ಅಂತೂ ಇಲ್ಲವೇ ಇಲ್ಲ, ಬಿಡೋ ಹಾಗೆ ಇಲ್ಲ ಇದನ್ನು. NTA ಅಫಿಷಿಯಲ್ಸಿಂದ ಹಿಡಿದು ಈ ವಿಷಯದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರಲ್ಲ ಎಲ್ರಿಗೂ ಒಳ್ಳೆ ತಕ್ಕನಾದಂಥ ಪನಿಷ್ಮೆಂಟ್ ಆಗಲೇಬೇಕು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಆ್ಯಂಡ್ ಬರೀ 25 ಲಕ್ಷ ಅಥವಾ 24 ಲಕ್ಷ ಜನ ಏನು ವಿದ್ಯಾರ್ಥಿಗಳಿದ್ದಾರಲ್ಲ, ಬರೀ ಅವ್ರದ್ದು ಮಾತ್ರ ಅಲ್ಲ, ಅವ್ರ ಪೋಷಕರಿಂದ ಹಿಡಿದು ಅವ್ರ ಮನೆಯವರೆಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ರಿಸಲ್ಟ್ಸಿಗೆ. ಈಗ ನೋಡಿ, 617 ಬರಬೇಕಾಗಿದ್ದು 340 ಬಂದುಬಿಟ್ರೆ ಎಂಥ ದೊಡ್ಡ ಶಾಕ್ ಅದು. ವರ್ಷಗಟ್ಟಲೆ ಬಿಟ್ಟು ಅದಕ್ಕೆ ಅಂತಾನೆ ಪರಿಶ್ರಮ ಪಟ್ಟು ಹಗಲು ರಾತ್ರಿ ಅಲ್ಲದೇ ಕಷ್ಟಪಟ್ಟು ಓದಿ 617 ತೆಗೆದಿರ್ತಾರೆ. ಆ್ಯಂಡ್ 23 ಲಕ್ಷ ಜನ 24 ಲಕ್ಷ ಜನ ಎಕ್ಸಾಮ್ ಬರಿತಾ ಇದ್ದಾರೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ದ ಟಫ್ನೆಸ್ ಲೆವೆಲ್ ಆಫ್ ದ ಎಕ್ಸಾಮ್. ಒಂದು ಪರೀಕ್ಷೆಗೆ ಅಷ್ಟೆಲ್ಲ ಪ್ರಿಪೇರ್ ಆಗಬೇಕು ಅಂತಂದರೆ ಟಫ್ನೆಸ್ ಲೆವೆಲ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವ್ರು ಹೇಗೆ ಪ್ರಿಪೇರ್ ಆಗಿರಬೇಡ ಅಂತ. ಈಗ ಅವ್ರ ರಿಸಲ್ಟ್ಸ್ನ ನೋಡಿದ ತಕ್ಷಣ ಒಂದೇ ಸಲ 340 ಅಂದ ತಕ್ಷಣ ಎಂಥ ದೊಡ್ಡ ಆಘಾತ, ಎಂಥ ದೊಡ್ಡ ಶಾಕ್ ಆಗಿರಬೇಡ ಅವರಿಗೆ. ಒಂದು ಎಕ್ಸಾಮ್ ಸೆಂಟರ್, ಒಂದು ನೀಟ್ ಎಕ್ಸಾಮ್ ಸೆಂಟರ್ ಅಂತ ಅಂದರೆ ಒಳಗೆ ಅದನ್ನು ಹೋಗ್ತಿದ್ದಾಗೆ ನೀವೇ ನೋಡ್ಬೋದಲ್ಲಿ ಎಷ್ಟು ದೊಡ್ಡ ಸೆಕ್ಯೂರಿಟಿ ಇರುತ್ತೆ. ಆ ಸೆಕ್ಯೂರಿಟಿ ಅವ್ರನ್ನ ನೋಡಿದ ತಕ್ಷಣ ನೀವು ಇಮ್ಯಾಜಿನ್ ಮಾಡ್ಕೋಬೋದು, ಇದೇನು IAS ಎಕ್ಸಾಮ್ ಬರೀತಾ ಇದ್ದೇನೆ ನಾನು ಅಂತ. ಆ ಮಟ್ಟಿಗಿರುತ್ತೆ. ಒಳಗಡೆ ನೀವು ಫುಲ್ ಲೆಂತ್ ಶರ್ಟ್ಗಳನ್ನ ಹಾಕೋ ಹಾಗಿಲ್ಲ, ಕಿವಿಗೆ ಓಲೆ ಹಾಕೋ ಹಾಗಿಲ್ಲ, ಚೈನ್ ಹಾಕೋ ಹಾಗಿಲ್ಲ, ಕೈಗೆ ಬ್ರೆಸ್ಲೆಟ್ ಅಥವಾ ಏನು ಕಟ್ಟೋ ಹಾಗಿಲ್ಲ, ಉಂಗುರ ಹಾಕೋ ಹಾಗಿಲ್ಲ, ಸ್ಲಿಪ್ಪರ್ಸ್ ಕೂಡ ನಾರ್ಮಲ್ ಆಗಿರಬೇಕು, ನಿಮ್ಮ ಡ್ರೆಸ್ ಕೋಡ್ ಈ ರೀತಿಯೇ ಇರಬೇಕು. ಇಷ್ಟೊಂದೆಲ್ಲ ಕಂಪಲ್ಷನ್ಸ್ ಮಧ್ಯೆ ಇಷ್ಟು ದೊಡ್ಡ ಹಗರಣ ಆಗ್ತಾ ಇದೆ ಅಂದರೆ ಯಾಕೆ ಬೇಕು ಈ ನೀಟ್ ಎಕ್ಸಾಮಿನೇಷನ್?
ಇದು ದೊಡ್ಡ ಮಟ್ಟಿಗೆ ತನಿಖೆ ಆಗಲೇಬೇಕು. ನಮಗೆ ಕಣ್ಣಿಗೆ ಕಾಣ್ತಾ ಇರೋದು ಟಾಪ್ 100 ರ್ಯಾಂಕ್ಸ್ ಅಷ್ಟೇ. ಆ ಟಾಪ್ 100 ರ್ಯಾಂಕ್ಸ್ನ ಬಿಟ್ಟುಬಿಡಿ, ಟಾಪ್ 500 ಎಷ್ಟಿರ್ಬೋದು, 1000 ಎಷ್ಟಿರ್ಬೋದು, 2000, 5000, 10,000, ಲ್ಯಾಕ್, ಫಸ್ಟ್ 1 ಲ್ಯಾಕ್ ರ್ಯಾಂಕ್ ಒಳಗೆ ಎಷ್ಟು ಜನಕ್ಕೆ ತಪ್ಪು ರಿಸಲ್ಟ್ಸ್ಗಳು ಬಂದಿರ್ಬೋದು. ಇದಕ್ಕೆ ಬರೀ ರಿವ್ಯಾಲ್ಯೂಯೇಷನ್ ಆಗಿ ರಿಸಲ್ಟ್ಸ್ ಬಿಡ್ತಾರೆ ಅಂದರೂ ಕೂಡ ಅಲ್ಲಿ ಏನಾಗಬೇಕು ಅದನ್ನು ನಾವು ಕರೆಕ್ಟಾಗಿ ತಿಳ್ಕೊಳ್ಳೇಬೇಕು. ರಿಸಲ್ಟ್ಸ್ ಬಿಟ್ಟರು ಕೂಡ ಯಾರಿಗೆ ಬೆನಿಫಿಟ್ ಆಗೋ ಬಿಡ್ತಾರೆ, ಯಾರಿಗೂ ಬೆನಿಫಿಟ್ ಆಗಕೂಡ್ದು. ಇಲ್ಲಿ ಯಾರಿಗೆ ಏನು ಸಿಗಬೇಕು ಅದು ಸಿಗಲೇಬೇಕು. ಆ್ಯಂಡ್ ಗ್ರೇಸ್ ಮಾರ್ಕ್ಸ್ ಏನು ಆಟ ಆಡೋದಕ್ಕೆ ಕೊಡ್ತಾ ಇದ್ದಾರೆ ಇವರು. 10 ನಿಮಿಷ ಡಿಲೇ ಆಗಿದ್ರೆ ಇನ್ನು 10 ನಿಮಿಷ ಎಕ್ಸ್ಟ್ರಾ ಕೊಡಿ. ಅವ್ನು 10 ನಿಮಿಷ ಬೇಗ ಬರ್ತಿದ್ದಾನೆ ಅಂತಷ್ಟೇ ನೀವು ಅವ್ನ ಮಾರ್ಕ್ಸನ್ನು ಕಟ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅಲ್ಲಿ. ಆ್ಯಂಡ್ ಎಲ್ಲ ನಿಮ್ಮದೇ CCTV ಕಂಟ್ರೋಲಲ್ಲಿರುತ್ತೆ. ಒಂದು ಎಕ್ಸಾಮ್ ಸೆಂಟರ್ ನೀಟಲ್ಲಿ ಈ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗೊತ್ತೇ ಇರುತ್ತೆ. ಎಕ್ಸಾಮ್ ಬರ್ದಿರೋನಿಗೆ ಒಂದು ಸೆಂಟರ್ ಅಂತ ಅಂದರೆ ನೀವು ಚೂಸ್ NT ಅವರು ಅಲಾಟ್ ಮಾಡೋ ಒಂದೊಂದು ಸೆಂಟರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ಸೆಂಟರ್ನ ನೀವು ನೋಡಿದ್ರೆ ಅರ್ಥ ಆಗುತ್ತೆ. ನೀವು ಅಲ್ಲಿ ಎಕ್ಸಾಮ್ ಬರ್ದಿರೋರಿಗೆ ಗೊತ್ತಿರುತ್ತೆ. ಮೊದಲು ಗೇಟಿಂದ ವೆರಿಫಿಕೇಷನ್ ಶುರು ಆಗುತ್ತೆ. ಅವ್ರು ಬೆಲ್ಟ್ ಹಾಕಿದಾರ, ಶೂಸ್ ಹಾಕಿದಾರ, ಅವ್ರದ್ದು ಏನು ಹೇರ್ ಬ್ಯಾಂಡ್ ಹಾಕಿದಾರ, ಎಲ್ಲದನ್ನು ಕೂಡ ಚೆಕ್ ಮಾಡಿ ಒಳಗೆ ಬಿಡ್ತಾರೆ. ಒಳಗೆ ಬಿಟ್ಟ ತಕ್ಷಣ ಅವ್ರೇನು ಸೆಂಟರ್ ಒಳಗೆ ಎಕ್ಸಾಮ್ ಹಾಲ್ ಒಳಗೆ ಹೋಗಿ ಕೂತ್ಕೊಂತಾರ? ಇಲ್ಲ, ಅಲ್ಲಿ ಒಳಗೆ ಹೋಗಬೇಕು. ಆ್ಯಂಡ್ 2 ಗಂಟೆಗೆ ಶುರು ಆಗೋ ಎಕ್ಸಾಮ್ಗೆ 12 ಗಂಟೆಗೆ ಬಂದು ನಿಂತ್ಕೋಬೇಕು ಅಲ್ಲಿ ಎಕ್ಸಾಮ್ ಹಾಲ್ಗೆ. 12 ಗಂಟೆಯಿಂದ ವೆರಿಫಿಕೇಷನ್ ಶುರು ಆಗುತ್ತೆ. ಅದು NT ಅವರ ಕ್ಲಾಕ್ ತಕ್ಕನಾಗೆ ಅಲ್ಲಿ ಕ್ಲಾಕ್ನ ರೆಡಿ ಮಾಡಿರ್ತಾರೆ, ಅಲ್ಲಿನ ಟೈಮಿಂಗ್ಸ್ನ ಕೂಡ ಸೆಟ್ ಮಾಡಿರ್ತಾರೆ. 12 ಗಂಟೆಗೆ ಒಳಗೆ ಎಂಟ್ರಿ ಆಗ್ತಾರೆ ಗೇಟ್ ಒಳಗೆ ಎಂಟ್ರಿ ಆಗಿ ಇನ್ನೊಂದು ರೂಮ್ ಒಳಗೆ ಕೂತ್ಕೊಂತಾರೆ. ಅಲ್ಲಿ ಅವ್ರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ನ ಕೊಡಲಾಗುತ್ತೆ. ಅಲ್ಲಿ ಮತ್ತೊಂದು ಸಲ ಚೆಕಿಂಗ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಕಡೆ ಅವ್ರ ಸೆಕ್ಯೂರಿಟಿ ಫೋರ್ಸಸ್ ಇರುತ್ತೆ, ಅವ್ರು ಕೂಡ ಚೆಕ್ ಮಾಡ್ತಾರೆ. ಅದಾದಮೇಲೆ ಒಳಗೆ ಹೋಗಿ ಕೂತ್ಕೊಂತಾರೆ ಎಕ್ಸಾಮ್ ಸೆಲ್ಲಲ್ಲಿ, ಅಲ್ಲಿ ಬರೆಯೋದಕ್ಕೆ ಎಕ್ಸಾಮ್ ಸೆಂಟರ್ನಲ್ಲಿ ಹಾಲ್ ಒಳಗೆ. ಎಕ್ಸಾಮ್ ಹಾಲ್ ಒಳಗೆ ಕೂತ್ಕೊಂಡ್ರು ಕೂಡ ಆ ಒಂದು ರೂಮ್ ಒಳಗೆ ಅಲ್ಲಿ ಮತ್ತಷ್ಟು ಪ್ರೊಸೀಜರ್ಗಳು. ನೀವು OMR ಶೀಟಲ್ಲಿ ನಿಮ್ಮ ಹೆಸರನ್ನ ಫಿಲಪ್ ಮಾಡೋದಿರ್ಬೋದು. ಅದನ್ನು ಫಿಲಪ್ ಮಾಡೋ ಪ್ರೊಸೆಸ್ಸೇ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಅದಾದಮೇಲೆ ಅಲ್ಲಿ ಸೈನ್ ಮಾಡಬೇಕು. ಪ್ರತಿಯೊಬ್ಬರು ಇನ್ವೆಸ್ಟಿಗೇಟರ್ ಬಂದು ಚೆಕ್ ಮಾಡ್ತಾರೆ. ಇಷ್ಟು ಮಾಡೋದ್ರೊಳಗೇ ನಿಮಗೆ 10-15 ನಿಮಿಷ ಹೋಗ್ಬಿಡುತ್ತೆ. ಹಾಗಂತ ಹೇಳ್ಬಿಟ್ಟು ಅದೊಂದು ಕಾಂಪಿಟೇಟಿವ್ ಎಕ್ಸಾಮ್, ಅದು 10-15 ನಿಮಿಷ ಹೋಗ್ತಾ ಇದೆ ಅಂತ ಅಂದರೆ ಅವನಿಗೆ ಅಷ್ಟು ಕೆಪಾಸಿಟಿ ಇರಲ್ವ ಪ್ರಿಪೇರ್ ಆಗೋದಕ್ಕೆ. ಸೊ ವೈ ಇಟ್ ಈಸ್ ಟೇಕಿಂಗ್ ಟೂ ಮಚ್ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇನ್ವೆಸ್ಟಿಗೇಷನ್ ಆಗಲೇಬೇಕು ಅಷ್ಟೇ. ಏನೇ ಅಪ್ಡೇಟ್ ಇದ್ರೂ ಕೂಡ ತಕ್ಷಣ ತಿಳಿಸ್ತಾ ಅಂತ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಕೆಳಗಡೆ ನಿಮ್ದೇನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ಸ್ ಮಾಡಿ, ಆದಷ್ಟು ಅಲ್ಲೇ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್. ಶೇರ್ ದಿಸ್ ವಿಡಿಯೋ ಮೋರ್ ಆ್ಯಸ್ ಪಾಸಿಬಲ್.